ಊಟ ಇಲ್ಲದಿದ್ರೂ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕೋಕೆ ಸಾಧ್ಯವೇ ಇಲ್ಲ. ಆದರೆ ಬರದ ನಡುವೆ ಜಲಬವಣೆ ಜನ ಜಾನುವಾರುಗಳ ಜೀವಕ್ಕೆ ಸಂಕಷ್ಟ ತಂದೊಡ್ಡಿದೆ. ಕಾಡು ಪ್ರಾಣಿಗಳ ಪಾಡು ಹೇಳತೀರದಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ನಮ್ಮ ಕೊಡಗು ಜಿಲ್ಲೆ ಕೂಡ ಹೊರತಾಗಿಲ್ಲ. ಪ್ರಮುಖ 4 ನದಿಗಳು ಬರಿದಾಗಿ ನೀರಿಲ್ಲದಂತಹ ಪರಿಸ್ಥಿತಿ. ಕಾವೇರಿ ನದಿ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನು ನಾವಿಲ್ಲಿ ಪ್ರತ್ಯಕ್ಷವಾಗಿ ನೋಡಬಹುದು. 8,000 ಹೆಕ್ಟೇರ್ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಒಣಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬರಿದಾಗಿ ಬರಡು ಭೂಮಿಯಂತಾಗಿರೋ ನಾಡಿನ ಜೀವನದಿ, ಬತ್ತಿ ಹೋಗಿರೋ ಕಾವೇರಿಯ ಒಡಲು, ನದಿ ಒಡಲಿನಲ್ಲಿನ ಕಲ್ಲು ಬಂಡೆಗಳು ಅಸ್ಥಿಪಂಜರದಂತೆ ಗೋಚರಿಸುತ್ತಿವೆ. ಒಂದೊಂದು ದೃಶ್ಯವು ಕರುನಾಡಿನ ಜಲಕ್ಷಾಮದ ಕತೆ ಹೇಳ್ತಿದೆ. ಸಂಪೂರ್ಣ ಬತ್ತಿ ಹೋದ ಕಾವೇರಿ, ಎಲ್ಲೆಲ್ಲೂ ಕಲ್ಲು ಬಂಡೆಗಳು, ಬರೀ ಕಲ್ಲು ಬಂಡೆಗಳು. ಅಸಲಿಗಿದು ಜೀವನದಿ ಕಾವೇರಿಯ ಒಡಲು. ಎಲ್ಲಿ ನೋಡಿದ್ರೂ ಹರಿಯುವ ನೀರಿನ ಸುಳಿವೇ ಇಲ್ಲ. ಏಪ್ರಿಲ್ ಮೇ ತಿಂಗಳಿನಲ್ಲೂ ಸಮೃದ್ಧವಾಗಿ ಹರಿತಿದ್ದ ಕಾವೇರಿ ನದಿ ನೀರು ಈ ವರ್ಷ ಕಣ್ಮರೆಯಾಗಿದೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ರಂಗಸಮುದ್ರ, ತೆಪ್ಪದಕಂಡಿ, ದುಬಾರೆ ವ್ಯಾಪ್ತಿಯಲ್ಲಿ ಕಾವೇರಿ ಸ್ತಬ್ಧವಾಗಿದೆ. ನದಿಯನ್ನೇ ನಂಬಿಕೊಂಡಿರೋ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಪ್ರವಾಸಿಗರಿಗೂ ಬೇಸರ, ಆತಂಕ ಮೂಡಿದೆ. 365 ದಿನವೂ ಮೈದುಂಬಿ ಹರಿಯುವಂತಹ ಜಾಗ ಇದು. ಆದರೆ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರೆದಷ್ಟು ಇಲ್ಲಿ ನೀರಿನ ಪ್ರಮಾಣ ಕುಗ್ಗಿ ಹೋಗಿರೋದನ್ನು ನಾವು ನೋಡ್ಬೋದು. ಮಾಮೂಲಿ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ನದಿಯನ್ನು ಜನರು ನಡೆದೇ ದಾಟ್ತಾರೆ. ಆದರೆ ಒಂದು ಮೊಣಕಾಲುವರೆಗಾದರೂ ನೀರು ಇರ್ತಾ ಇತ್ತು. ಆದರೆ ಇವಾಗ ಎಲ್ಲಿ ನೋಡಿದರೂ ಒಂದೇ ಒಂದು ಹನಿ ನೀರು ನಮಗೆ ಇಲ್ಲಿ ನದಿಯಲ್ಲಿ ಕಾಣೋದಿಲ್ಲ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ, ವನ್ಯಜೀವಿಗಳ ಪರದಾಟ. ಹಾವೇರಿ ಜಿಲ್ಲೆ ಹಾನಗಲ್ ಅರಣ್ಯದಲ್ಲಿ ವನ್ಯಜೀವಿಗಳು ನೀರಿಲ್ಲದೆ ಪರಿತಪಿಸುತ್ತಿವೆ. ಮೀಸಲು ಅರಣ್ಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರಿನ ತೊಟ್ಟಿಗಳು ಒಣಗಿ ಹೋಗಿವೆ. ಬೇಸಿಗೆ ಆರಂಭದಲ್ಲಿ ಕಾಟಾಚಾರಕ್ಕೆ ಟ್ಯಾಂಕರ್ ಮೂಲಕ ನೀರು ಹಾಕಿಸಿದ್ದ ಅಧಿಕಾರಿಗಳು ಈಗ ನಿರ್ಲಕ್ಷ್ಯ ತೋರಿದ್ದಾರೆ. ಪರಿಣಾಮ ಚಿರತೆ, ಕರಡಿ, ತೋಳ, ಜಿಂಕೆ, ಸಾರಂಗ, ನವಿಲುಗಳು ದಾಹ ನೀಗಿಸಿಕೊಳ್ಳಲು ಒದ್ದಾಡ್ತಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವನ್ಯಜೀವಿಗಳ ನೀರಿನ ದಾಹವನ್ನು ನೀಗಿಸಲಿಕ್ಕೆ ನೀರಿನ ತೊಟ್ಟಿಯನ್ನ ಮಾಡಿದ್ದಾರೆ. ಆದರೆ ಅರಣ್ಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇಲ್ಲಿ ಒಂದು ತೊಟ್ಟು ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂಥ ಆರ್ಎಫ್ಒ ಮತ್ತು ಡಿಎಫ್ಒಗಳನ್ನು ಪ್ರಶ್ನೆ ಮಾಡಿದರೆ ಮಾಧ್ಯಮಗಳನ್ನು ಮರೆಮಾಚುವಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಏನು ಹಾನಗಲ್ ವ್ಯಾಪ್ತಿಯ ಆರ್ಎಫ್ಒ ಏನಿದ್ದಾರೆ, ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅನುದಾನ ಬರುವುದಿಲ್ಲ, ನಮ್ಮ ಸ್ವಂತ ಸಂಬಳದಲ್ಲಿ ಅನುದಾನವನ್ನು ಹಾಕ್ತೀವಿ, ಬೇಕಾದರೆ ನೀವು ಇಶ್ಯೂ ಮಾಡಿ ಅನ್ನುವಂಥ ಉಡಾಪೆ ಉತ್ತರವನ್ನು ಕೊಡ್ತಾರೆ. ಇನ್ನು ತುಮಕೂರಿನಲ್ಲಿ ಕುಡಿಯೋ ನೀರಿಗೆ ಒತ್ತಾಯಿಸಿ ಲೋಕಸಭಾ ಚುನಾವಣೆ ಬಹಿಷ್ಕಾರಕ್ಕೆ ಜನ ನಿರ್ಧರಿಸಿದ್ದಾರೆ. ಗುಬ್ಬಿ ತಾಲೂಕಿನ ಅಪ್ಪಣ್ಣನಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ಕುಡಿಯೋ ನೀರಿನ ಯೋಜನೆ ಪೂರ್ಣಗೊಂಡಿಲ್ಲ. 8-10 ವರ್ಷಗಳಿಂದ ಜನ ನೀರಿಗಾಗಿ ಪರದಾಡ್ತಿದ್ದು ಈ ಬಾರಿ ಮತ ಬಹಿಷ್ಕಾರದ ಮೂಲಕ ಚುರುಕು ಮುಟ್ಟಿಸಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.